स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। ಸ್ವಾಮಿ ಅಖಂಡಾನಂದಜಿ ಮಹಾರಾಜ್ ಅವರ ಜೀವನ ಮತ್ತು ಸಂದೇಶ. ಸ್ವಾಮಿ ಅಖಂಡಾನಂದಜಿಯವರ ಪೂರ್ವಾಶ್ರಮದ ಹೆಸರು ಗಂಗಾಧರ. 1864 ಸೆಪ್ಟೆಂಬರ್ 30ರಂದು ಪಶ್ಚಿಮ ಕೋಲ್ಕತ್ತಾದ ಅಹರಿಟೋಲಾದಲ್ಲಿ ಗಂಗಾಧರ ಹುಟ್ಟಿದ. ಚಿಕ್ಕಂದಿನಿಂದಲೂ ಗಂಗಾಧರ ಶುದ್ಧ ಚಾರಿತ್ರ್ಯವಂತ, ಆಧ್ಯಾತ್ಮಿಕ ಪ್ರವೃತ್ತಿಯುಳ್ಳವನು. ಅವನದು ಕರುಣಾಪೂರಿತ ಹೃದಯ, ಜನರ ನೋವು ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದ. 1877ರಲ್ಲಿ ಬಾಗ್ ಬಜಾರಿನಲ್ಲಿ ಪ್ರಥಮ ಬಾರಿಗೆ ಶ್ರೀರಾಮಕೃಷ್ಣರನ್ನು ಭೇಟಿ ಮಾಡಿದಾಗ ಸಮಾಧಿ ಸ್ಥಿತಿಯಲ್ಲಿದ್ದ ಅವರನ್ನು ನೋಡಿ ಗಂಗಾಧರನ ಆಧ್ಯಾತ್ಮಿಕ ಪಿಪಾಸೆ ಹೆಚ್ಚಾಯಿತು. ಕೆಲವೊಮ್ಮೆ ಸ್ಮಶಾನಕ್ಕೆ ಹೋಗಿ ಮಾನವ ಜೀವನ ಅದೆಷ್ಟು ಅಶಾಶ್ವತ ಎಂಬ ತ್ಯಾಗ ಭಾವನೆಯನ್ನು ಮೂಡಿಸಿಕೊಳ್ಳುತ್ತಿದ್ದ. 19 ವರ್ಷದವನಾದ ಮೇಲೆ ಗಂಗಾಧರ ಮತ್ತೆ ಮತ್ತೆ ಶ್ರೀರಾಮಕೃಷ್ಣರನ್ನು ಭೇಟಿ ಮಾಡತೊಡಗಿದ. ಆ ದಿನಗಳನ್ನು ಹೀಗೆ ಸ್ಮರಿಸಿಕೊಳ್ಳುತ್ತಾನೆ. ಒಮ್ಮೆ ಅನೇಕ ಶಿಷ್ಯರೊಂದಿಗೆ ನಾನು ದಕ್ಷಿಣೇಶ್ವರದಲ್ಲಿ ರಾತ್ರಿ ಕಳೆದೆ. ಶ್ರೀರಾಮಕೃಷ್ಣರು ನಮ್ಮನ್ನೆಲ್ಲ ಧ್ಯಾನಕ್ಕೆ ಕೂರಿಸಿದ್ದರು. ನಮ್ಮ ಇಷ್ಟದೇವತೆಯೊಂದಿಗೆ ಐಕ್ಯಭಾವದ ಆವೇಶದಲ್ಲಿ ನಾವು ಆಗಾಗ ನಗುತ್ತಿದ್ದೆವು, ಅಳುತ್ತಿದ್ದೆವು. ನಾವು ಬಾಲಕರಾಗಿದ್ದ ದಿನಗಳಲ್ಲಿ ಅನುಭವಿಸಿದ ಆ ಶುದ್ಧ ಆನಂದವನ್ನು ಪದಗಳಲ್ಲಿ ವರ್ಣಿಸಲಾಗದು. ನಾನು ಶ್ರೀರಾಮಕೃಷ್ಣರ ಬಳಿಗೆ ಹೋದಾಗಲೆಲ್ಲ ಅವರು, ನೀನು ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವಾಗ ಕಂಬನಿ ಸುರಿಸಿದೆಯಾ ಎಂದು ತಪ್ಪದೇ ಕೇಳುತ್ತಿದ್ದರು. ಒಂದು ದಿನ ಈ ಪ್ರಶ್ನೆಗೆ ನಾನು ಹೌದು ಎಂದು ಉತ್ತರಿಸಿದಾಗ ಅವರು ತುಂಬ ಸಂತೋಷಪಟ್ಟರು. ನಮಗೆ ಪ್ರಾರ್ಥಿಸುವುದನ್ನು ಕಲಿಸುತ್ತಿರುವಾಗ ಅವರು ಸಣ್ಣ ಹುಡುಗನಂತೆಯೇ ಕಾಣುತ್ತಿದ್ದರು. ಧಾರಾಕಾರವಾಗಿ ಸುರಿದ ಕಣ್ಣೀರು ಅವರ ಎದೆಯನ್ನೆಲ್ಲ ನೆನೆಸಿತ್ತು. ಶ್ರೀರಾಮಕೃಷ್ಣರು ನನ್ನ ಹೃದಯದೊಳಕ್ಕೆ ಸುರಿದ ಆನಂದವನ್ನು ವರ್ಣಿಸಲು ಸಾಧ್ಯವಿಲ್ಲ. ಮುಂದೆ ತರುಣ ಶಿಷ್ಯರೆಲ್ಲರೂ ವರಾಹನಗರ ಮಠದಲ್ಲಿ ವಾಸಿಸುತ್ತಿದ್ದಾಗ ಗಂಗಾಧರ ಮಠವನ್ನು ಬಿಟ್ಟು ಹಿಮಾಲಯಕ್ಕೆ ಹೊರಟನು. ಈ ವಿಷಯವನ್ನು ತಂದೆಗೆ ಮಾತ್ರ ತಿಳಿಸಿದ್ದನು. ಹೃತ್ಪೂರ್ವಕವಾಗಿ ಮಗನನ್ನು ಬೀಳ್ಕೊಟ್ಟ ಅವರು, ಜೀವನದಲ್ಲಿ ನಿನ್ನ ಧ್ಯೇಯವನ್ನು ಸಫಲಗೊಳಿಸಿಕೊ, ಈ ಪ್ರಪಂಚ ಮಿಥ್ಯೆ, ದೇವರಲ್ಲಿ ನಿನಗೆ ಅಚಲ ಭಕ್ತಿಯುಂಟಾಗಲಿ ಎಂದು ಆಶೀರ್ವದಿಸಿದರು. ವಾರಣಾಸಿಯಲ್ಲಿದ್ದಾಗ ಗಂಗಾಧರನು ಒಮ್ಮೆ ಸ್ವಾಮಿ ಭಾಸ್ಕರಾನಂದರನ್ನು ನೋಡಲು ಹೋದನು. ಸಂಸ್ಕೃತ ಘನ ವಿದ್ವಾಂಸ ಭಾಸ್ಕರಾನಂದರು ತಾವು ಗಂಗಾಧರನಿಗೆ ವೇದಗಳನ್ನು ಹೇಳಿಕೊಡಲು ಇಚ್ಛಿಸಿದಾಗ ಗಂಗಾಧರನು ಪುಸ್ತಕಗಳನ್ನೋದಿ ಜ್ಞಾನ ಸಂಪಾದನೆ ಮಾಡಲು ಬಳಕೆಯಾಗುವ ದೃಕ್ಶಕ್ತಿಯನ್ನು ದಯವಿಟ್ಟು ಅಂತರಂಗದ ಕಡೆಗೆ ತಿರುಗಿಸಿ ನನಗೆ ಆತ್ಮಾನುಭವವಾಗುವಂತೆ ಮಾಡಿ ಎಂದು ಕೇಳಿಕೊಂಡನು. ಭಾಸ್ಕರಾನಂದರು ಆಶ್ಚರ್ಯಪಟ್ಟು, ನೀನೊಬ್ಬ ಯೋಗಿ ಎಂಬುದು ನನಗೀಗ ಅರಿವಾಯಿತು ಎಂದರು. ಗಂಗಾಧರನು ಹೃತ್ಪೂರ್ವಕವಾಗಿ ಶ್ರೀರಾಮಕೃಷ್ಣರನ್ನೇ ಅವಲಂಬಿಸಿದ್ದನು. ಕೆಲವೊಮ್ಮೆ ಅವರು ತನ್ನೊಂದಿಗೆ ಇರುವರೋ ಇಲ್ಲವೋ ಎಂದು ಪರೀಕ್ಷಿಸಲು
ಹಿಮಾಲಯದ ಅಪಾಯಕಾರಿ ದಾರಿಯನ್ನು ಹಿಡಿದು ಹೊರಟು ಬಿಡುತ್ತಿದ್ದನು. ಹಿಮಾಲಯದ ವಿಶಾಲ ಪರ್ವತ ಶ್ರೇಣಿಗಳು ಗಂಗಾಧರನಿಗೆ ವಿಶ್ವದೇವ ಶಿವನನ್ನು, ಅವನ ಪತ್ನಿ ಪಾರ್ವತಿಯನ್ನು ನೆನಪಿಸುತ್ತಿದ್ದವು. ಗಂಗಾಧರ ಆ ಅನುಭವವನ್ನು ಹೀಗೆ ವಿವರಿಸುತ್ತಾನೆ. ಸೂರ್ಯನ ಬೆಳಕಿನಲ್ಲಿ ಕಣ್ಣು ಕೋರೈಸುವ ಹಾಗೆ ಬಿಳಿಯದಾಗಿ ಹೊಳೆಯುತ್ತಿರುವ ಆ ಬೃಹತ್ ಶಿಖರದ ಮೇಲೆ ಕೇದಾರನಾಥ ದೇವಾಲಯವನ್ನು ಮೊಟ್ಟಮೊದಲು ನೋಡಿದಾಗ ನಾನು ಸ್ತಂಭೀಭೂತನಾದೆ. ಇಡೀ ಶಿಖರವೇ ನನ್ನ ಮುಂದೆ ಸಾಕ್ಷಾತ್ತಾಗಿ ನಿಂತಿತ್ತು. ಬೆಳಗಿನ ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಶಿಖರದಿಂದ ಪ್ರತಿಫಲಿಸಿದ ಸಾವಿರಾರು ಸೂರ್ಯಕಿರಣಗಳು ನನ್ನನ್ನಾವರಿಸಿಕೊಂಡು ನನ್ನ ಹೃದಯವನ್ನು ತುಂಬಿಬಿಟ್ಟವು. ಕತ್ತಲೆಯನ್ನು ಶಾಶ್ವತವಾಗಿ ಹಿಂದೆ ಬಿಟ್ಟು ನಿರಂತರ ಬೆಳಕಿನ ಈ ಸ್ಥಳಕ್ಕೆ ಬಂದಿರುವೆನು ಎಂದು ನನ್ನಲ್ಲಿಯೇ ನಾನು ಯೋಚಿಸಿದೆ. ಆ ಕಣ್ಣು ಕೋರೈಸುವ ಧವಳ ಶಿಖರವನ್ನು ಹೆಚ್ಚು ಹೊತ್ತು ನೋಡಲಾಗಲಿಲ್ಲ. ನನ್ನ ದೃಷ್ಟಿ ಅಂತರ್ಮುಖವಾಯಿತು. ಆ ಮಹಾಪರ್ವತ ಶಿಖರವು ಶಿವನ ಪ್ರತೀಕವಾಗಿ ಕಾಣಿಸಿತು. ಅದೇನೂ ಕಲ್ಪನೆಯಾಗಿರಲಿಲ್ಲ. ಬದಲಿಗೆ ದಿವ್ಯಾನುಭವವಾಗಿತ್ತು. 3.5 ವರ್ಷಗಳು ದೂರವಿದ್ದ ನಂತರ ಗಂಗಾಧರ ವರಾಹನಗರ ಮಠಕ್ಕೆ ಹಿಂದಿರುಗಿದ. ಅವನ ಸಾಹಸ ಪ್ರವಾಸ ಕಥೆಗಳು ಗುರುಭಾಯಿಗಳನ್ನು ಸಂತೋಷಗೊಳಿಸಿದವು. ಸ್ವಾಮಿ ವಿವೇಕಾನಂದರು ಪ್ರೀತಿಯಿಂದ ಅವನನ್ನು ಗಂಗಾ ಎಂದು ಕರೆಯುತ್ತಿದ್ದರು. ನಂತರ ಸ್ವಾಮೀಜಿಯ ಆದೇಶದಂತೆ ಗಂಗಾಧರ ಶ್ರೀರಾಮಕೃಷ್ಣರ ಭಾವಚಿತ್ರದೆದುರು ಸನ್ಯಾಸ ಸ್ವೀಕರಿಸಿ ಸ್ವಾಮಿ ಅಖಂಡಾನಂದ ಎಂಬ ಹೆಸರನ್ನು ಪಡೆದ. ಸಾವಿರದ 1897ರಲ್ಲಿ ಸ್ವಾಮೀಜಿ ಪಶ್ಚಿಮ ದೇಶಗಳಿಂದ ಹಿಂದಿರುಗಿದ ನಂತರ ಅಖಂಡಾನಂದರು ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಬರ ಪರಿಹಾರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಇದನ್ನು ತಿಳಿದ ವಿವೇಕಾನಂದರು ಆಲ್ಮೋರಾದಿಂದ ಅವರಿಗೆ ಹೀಗೆಂದು ಬರೆದರು: ನಿನ್ನಿಂದ ವಿವರವಾದ ವರದಿಗಳು ತಲುಪಿದಂತೆಲ್ಲ ನನಗೆ ಹೆಚ್ಚು ಹೆಚ್ಚು ಸಂತೋಷವಾಗುತ್ತಿದೆ. ಅಂತಹ ಕೆಲಸವೇ ಲೋಕವನ್ನು ಜಯಿಸುವುದು. ದುಡಿ ದುಡಿ, ಸಾಯುವವರೆಗೂ ದುಡಿ. ಯಾರು ದುರ್ಬಲರೋ ಅವರು ಕೆಲಸಗಾರರಾಗಬೇಕು, ಮಹಾವೀರರಾಗಬೇಕು. ಮಾನವನೆದೆಯ ಗೂಡಿನಲ್ಲಿರುವ ದೇವನ ಪೂಜೆಯಾದ ಇದುವೇ ಭಗವಂತನ ಉಪಾಸನೆ. ಸ್ವಾಮೀಜಿಯ ಈ ಕಾಗದ ಅಖಂಡಾನಂದರ ಚೈತನ್ಯವನ್ನು, ಸೇವಾ ಭಾವನೆಯನ್ನು ಸಹಸ್ರ ಪಾಲು ಹೆಚ್ಚಿಸಿತು. ಅವರು ಹೇಳುತ್ತಾರೆ, ನಾನು ಅವರ ಕಾಗದಗಳನ್ನು ಪುನಃ ಪುನಃ ಓದಿದೆ. ನನ್ನೊಳಗೆ ಹೊಸ ಶಕ್ತಿಯನ್ನು ಆವಾಹಿಸಿಕೊಂಡೆ. ಉದ್ದೇಶವನ್ನು ಸಾಧಿಸುವೆ ಅಥವಾ ದೇಹವನ್ನು ತ್ಯಜಿಸುವೆ, ಈ ಮಂತ್ರ ನನ್ನ ಹೃದಯವನ್ನು ತುಂಬಿಕೊಂಡಿತು. ಆಗ ನನ್ನನ್ನು ಅಂತಹ ಕಾರ್ಯಶೀಲತೆಯ ಪ್ರವಾಹದಲ್ಲಿ ಮುಳುಗಿಸಿಕೊಂಡಿದ್ದೆ. ನಂತರ ಅಖಂಡಾನಂದರು ಸಾರ್ಗಾಚಿಯಲ್ಲಿ ತಮ್ಮ ಕಾರ್ಯವನ್ನು ಆರಂಭಿಸಿದರು. ಅಲ್ಲಿ ಅವರು ಭೀಕರ ದಾರಿದ್ರ್ಯವನ್ನು ಎದುರಿಸಬೇಕಾಯಿತು. ಆರ್ಥಿಕ ಸಹಾಯಕ್ಕೆ ತಮ್ಮ ಪರಿಚಯದವರಿಗೆಲ್ಲ ಕಾಗದ ಬರೆದರು. ವಾರಾಣಸಿಯ ಪ್ರಮದದಾಸ ಮಿತ್ರರಿಗೆ ಹೀಗೆ ಬರೆಯುತ್ತಾರೆ: ಈಗ ಹೊಸ ಯುಗ ಕಾಲಿಟ್ಟಿದೆ. ಆತ್ಮ ಬದಲಾಗದಿದ್ದರೂ ಜೀವನ ಬದಲಾಗುತ್ತಿರುತ್ತದೆ. ನನಗೀಗ ಪ್ರವಾಸ ಮಾಡುವುದರಲ್ಲಿ ಅಷ್ಟೇನೂ ಆನಂದವಾಗುವುದಿಲ್ಲ. ಮೊದಲು ಹಿಮಾಲಯಕ್ಕೆ ಹೋದಾಗ ನಾನು ಬೇರೆಯೇ ಮನುಷ್ಯನಾಗಿದ್ದೆ.
ಈಗ ನನ್ನನ್ನು ನೋಡಿ ನಾನೇ ಅಚ್ಚರಿಪಡುತ್ತೇನೆ. ಆಗ ನಾನು ಮನುಷ್ಯರನ್ನು ನೋಡುವುದನ್ನೇ ತಪ್ಪಿಸುತ್ತಿದ್ದೆ. ಹಳ್ಳಿಯನ್ನು ಬಿಟ್ಟು ಕ್ರೂರ ಮೃಗಗಳಿಂದ ಕೂಡಿದ ಹಿಮಾಲಯದ ಕಾಡುಗಳಲ್ಲಿ, ಗುಹೆಗಳಲ್ಲಿ ವಾಸಿಸಲು ಇಷ್ಟಪಡುತ್ತಿದ್ದೆ. ಆದರೆ ಈಗ ನಾನು ಮನುಷ್ಯರಲ್ಲೇ ದೇವರನ್ನು ಕಾಣುತ್ತಿರುವೆ. ಮನುಷ್ಯನಿಗೆ ಮಾಡುವ ಸೇವೆಯೇ ದೇವರ ಆರಾಧನೆ ಎಂಬುದು ನನಗೆ ಮನದಟ್ಟಾಗಿದೆ. ದೇವರೇ ಬಂದು ನನ್ನ ಕಿವಿಯಲ್ಲಿ, ಇವರೇ ವೇದಕಾಲದ ಋಷಿಗಳಾಗಿದ್ದವರು, ಅವತಾರಗಳಾಗಿದ್ದವರು, ಇವರೇ ಎಲ್ಲವೂ ಎಂದು ಹೇಳುವಂತೆ ಇದೆ. ಸ್ವಾಮಿ ಅಖಂಡಾನಂದರು ಯಾವ ವೇಷವನ್ನೂ ಕಟ್ಟದ ಮೌನ ದುಡಿಮೆಗಾರರು. ಯಾರ ದಬ್ಬಾಳಿಕೆಯನ್ನು ಲೆಕ್ಕಿಸದೆ ಮೂಲೆಯ ಹಳ್ಳಿಯಲ್ಲಿ ತಮ್ಮ ಜೀವಂತ ದೇವರುಗಳ ಪೂಜೆಯನ್ನು ಮುಂದುವರೆಸಿದರು. ಸನ್ಯಾಸಿಯ ಕಾವಿ ವಸ್ತ್ರವನ್ನು ದೂರವಿಟ್ಟು ಇತರ ರೈತರಂತೆಯೇ ಭೂಮಿಯನ್ನು ಉತ್ತರು. ಅವರಂತೆಯೇ ತಾವು ಅನ್ನವನ್ನು ನೀರಿನಲ್ಲಿ ನೆನೆಸಿ ಉಪ್ಪು, ನಿಂಬೆ ರಸ ಬೆರೆಸಿ ತಿಂದರು. ಸ್ವಾಮಿ ವಿವೇಕಾನಂದರು ಕ್ಯಾಲಿಫೋರ್ನಿಯಾದಿಂದ ಅವರಿಗೆ ಬರೆಯುತ್ತಾರೆ, ಸಮಸ್ತ ಶಕ್ತಿಯೂ ನೆಲೆಗೊಂಡಿರುವುದು ಹೃದಯದಲ್ಲಿಯೇ. ನೀನು ಎಷ್ಟೆಷ್ಟು ನಿನ್ನ ಹೃದಯದ ಆವಿರ್ಭಾವವನ್ನು ಸಾಧಿಸುವೆಯೋ ಅಷ್ಟಷ್ಟು ಯಶಸ್ಸು ನಿನ್ನದಾಗುವುದು. ತಮ್ಮ ಪ್ರೀತಿಯ ಸ್ವಾಮಿ ವಿವೇಕಾನಂದರ ದೇಹತ್ಯಾಗದ ನಂತರ ಅವರ ಮನಸ್ಸು ಕುಗ್ಗಿತು. ಎಲ್ಲೆಲ್ಲಿಯೂ ಶೂನ್ಯವೇ ಕಾಣಿಸತೊಡಗಿತು. ಆಗ ಅವರಿಗೆ ಸ್ವಾಮೀಜಿ ದರ್ಶನ ಕೊಟ್ಟರು. ಈ ದರ್ಶನವು ಅವರ ಹೃದಯವನ್ನು ಆನಂದ ಸ್ಫೂರ್ತಿಗಳಿಂದ ತುಂಬಿಬಿಟ್ಟಿತು. ಮುಂದೆ ಅಭೇದಾನಂದರು ಅಮೆರಿಕಾದಿಂದ ಹಿಂದಿರುಗಿ ಬಂದಾಗ ಅಖಂಡಾನಂದರನ್ನು ಪಶ್ಚಿಮ ದೇಶಗಳಿಗೆ ಕರೆದೊಯ್ಯಬೇಕೆಂದು ಬಯಸಿದರು. ಆದರೆ ಅಖಂಡಾನಂದರು ವೇದಾಂತವನ್ನು ಬೋಧಿಸುವುದಕ್ಕಿಂತ ಹಳ್ಳಿಯ ಬಡಜನರನ್ನು, ಜೀವಂತ ದೇವರನ್ನು ಪೂಜಿಸುವುದನ್ನೇ ಇಷ್ಟಪಟ್ಟರು. ಬೇಲೂರು ಮಠದಲ್ಲಿ ನಡೆದ ಮೊಟ್ಟಮೊದಲ ಸರ್ವ ಸದಸ್ಯರ ಸಭೆಯಲ್ಲಿ ಸ್ವಾಮಿ ಅಖಂಡಾನಂದರು ಭಾಷಣ ಮಾಡುತ್ತಾ ಹೀಗೆಂದರು, ಶ್ರೀರಾಮಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರು ನಿಜವಾಗಿ ಒಬ್ಬರೇ. ಒಂದೇ ಚೇತನ ಎರಡು ವ್ಯಕ್ತಿಗಳಲ್ಲಿ ಆವಿರ್ಭಾವವಾದಂತೆ. ಶ್ರೀರಾಮಕೃಷ್ಣರಲ್ಲಿ ನಾವು ಯಾವುದನ್ನು ಬೀಜ ರೂಪದಲ್ಲಿ ನೋಡುವೆವೋ, ಸ್ವಾಮೀಜಿಯವರಲ್ಲಿ ಅದು ಪೂರ್ಣವಾಗಿ ಬೆಳೆದಿರುವುದನ್ನು ಕಾಣುವೆವು. ಒಬ್ಬರು ಇನ್ನೊಬ್ಬರಿಗೆ ಪೂರಕರಾಗಿರುವರು. ಶ್ರೀರಾಮಕೃಷ್ಣರ ಶತಮಾನೋತ್ಸವದ ನಂತರ ಸ್ವಾಮಿ ಅಖಂಡಾನಂದರ ಶರೀರ ಇನ್ನೂ ದುರ್ಬಲವಾಗತೊಡಗಿತು. ಆದರೂ ಅವರು ಸರ್ಗಾಚಿಗೆ ಹಿಂದಿರುಗಿ ಅಲ್ಲಿನ ತಮ್ಮ ಕಾರ್ಯವನ್ನು ಮುಂದುವರೆಸಿದರು. ಒಂದು ವರ್ಷ ಕಳೆಯುವಷ್ಟರಲ್ಲೇ ಅವರ ದೇಹಸ್ಥಿತಿ ಗಂಭೀರವಾಯಿತು. 1937 ಫೆಬ್ರವರಿ 7 ಮಧ್ಯಾಹ್ನ ಸ್ವಾಮಿ ಅಖಂಡಾನಂದರು ತಮ್ಮ 72ನೇ ವಯಸ್ಸಿನಲ್ಲಿ ದೇಹವನ್ನು ತ್ಯಜಿಸಿದರು. ಶ್ರೀರಾಮಕೃಷ್ಣರ ಜನ್ಮಶತಮಾನೋತ್ಸವದ ಉದ್ಘಾಟನೆಯ ಸಂದರ್ಭದಲ್ಲಿ ನೀಡಿದ್ದ ಅವರ ಸಂದೇಶ ಹೀಗಿದೆ. ನವಯುಗದ ಉಷಾಕಿರಣ ಲೋಕದಲ್ಲಿ ಮೂಡುತ್ತಿದೆ. ನಮ್ಮೆಲ್ಲರ ಹೃದಯವನ್ನು ತನ್ನ ಪ್ರಭಾವೈಭವದಿಂದ ಬೆಳಗುವ ಧನ್ಯ ದಿನ ಬಳಿ ಸಾರಿದೆ. ಲೋಕದ ನಾಗರಿಕರೆಲ್ಲರೂ ಆ ದಿವ್ಯ ದಿನದಂದು ಶ್ರೀರಾಮಕೃಷ್ಣರ ಅವತರಣದ ಅರ್ಥವನ್ನರಿತು ಧನ್ಯರಾಗಲಿ. ಇದು ಮಾತ್ರವೇ ನನ್ನ ಹೃದಯಾಳದ ಪ್ರಾರ್ಥನೆ. ಓಂ
शांति शांति शांति। हरि ओम तत्सत्। श्रीरामकृष्णार्पणमस्तु।